ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಸಿಹಿ ತಿಂಡಿಯ ಜೊತೆ ಬಂದಿದ್ದೇನೆ. ಆರೋಗ್ಯಪೂರ್ಣವಾದ ಈ ಎಳ್ಳಿನ ಚಿಕ್ಕಿಯನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ನಾನು 1 ಲೋಟ ಎಳ್ಳನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಲೋಟ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಎಳ್ಳನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ನಂತರ ಒಂದು ದಪ್ಪ ಪಾತ್ರೆಗೆ ಸಕ್ಕರೆಯನ್ನು ಹಾಕಿ ಈ ರೀತಿಯಾಗಿ ಪಾಕ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಟು ಪಾಕ ತರಿಸಬೇಕು. ಅದಕ್ಕೆ ಯಾವುದೇ ನೀರನ್ನು ಹಾಕಬಾರದು. ಹೀಗೆ ಪಾಕ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ನಂತರ ಅದಕ್ಕೆ ಎಳ್ಳನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಯಾಕೆಂದರೆ ಗ್ಯಾಸ್ ಆಫ್ ಮಾಡದೇ ಇದ್ದರೆ ಬೇಗನೆ ಇದು ಗಟ್ಟಿಯಾಗಿಬಿಡುತ್ತೆ, ಒಂದು ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಗ್ಯಾಸನ್ನು ಆಫ್ ಮಾಡಿ ಸರಿಯಾಗಿ ಮಿಶ್ರಣ ಮಾಡಬೇಕು. ನಂತರದಲ್ಲಿ ಒಂದು ಬಟ್ಟಲಿಗೆ ಅಥವಾ ನೀವು ಟೈಲ್ಸ್ ಮೇಲೆ ಹಾಕೋದಿದ್ರೆ ಅಲ್ಲಿ ತುಪ್ಪವನ್ನು ಹಚ್ಕೊಳ್ಬೇಕು. ಆ ತುಪ್ಪ ಹಚ್ಚಿಕೊಂಡ ಜಾಗದಲ್ಲಿ ಇದು ಸರಿಯಾಗಿ ಮಿಶ್ರಣವಾದ ನಂತರ ಅದನ್ನು ಹೊಯ್ಕೊಳ್ಬೋದು. ಹೊಯ್ಕೊಂಡು ಅದನ್ನು ಯಾವ ಸೈಜಿಗೆ ಬೇಕು, ದಪ್ಪ ಬೇಕಾದರೆ ಸ್ವಲ್ಪ ದಪ್ಪ ಹಚ್ಚಿದ್ರಾಯಿತು, ಇಲ್ಲ ತೆಳ್ಳಗೆ ಬೇಕಾದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರಾಯಿತು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿಗೆ ಅದನ್ನು ಹೊಯ್ಕೊಳ್ಬೇಕು. ನಂತರ ಅದನ್ನು ಸಮತಟ್ಟಾಗಿ ಮಾಡಬೇಕು. ಒಂದು ಬಾಳೆ ಎಲೆಗೋ ಅಥವಾ ಒಂದು ಪ್ಲೇಟಿಗೋ ತುಪ್ಪವನ್ನು ಸವರಿಕೊಂಡು ಅದರ ಮೇಲಿನ ಭಾಗವನ್ನು ಸರಿಯಾಗಿ ಒಂದು ಆಕಾರಕ್ಕೆ ತಂದುಕೊಳ್ಬೇಕು. ಹೀಗೆ ಮಾಡಿದ ನಂತರ ಅದನ್ನು ನಮಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ಕಟ್ ಮಾಡಿಟ್ಕೊಳ್ಬೋದು. ಯಾಕಂದರೆ ಇವೆಲ್ಲವೂ ಬೇಗನೆ ಆಗಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಕಟ್ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೇನಿಲ್ಲ, ಗಟ್ಟಿ ಬರುತ್ತೆ ಅಷ್ಟೇ, ಬಿಟ್ಟರೆ ಮತ್ತೆ ತೊಂದರೆ ಏನಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಮಾಡಿಕೊಂಡ್ರೆ ಅಷ್ಟೇನು ಕಷ್ಟ ಆಗೋದಿಲ್ಲ. ಹೀಗೆ ಮಾಡಿಕೊಂಡ ಚಿಕ್ಕಿಯನ್ನು ನಾವು 15 ದಿನವಾದರೂ ಇಟ್ಟು ತಿನ್ನಬಹುದು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಬೆಲ್ಲವನ್ನು ಕೂಡ ಹಾಕಿ ಮಾಡ್ಬೋದು, ಆದರೆ ನಾನಿಲ್ಲಿ ಸಕ್ಕರೆಯನ್ನು ಬಳಸಿದ್ದೇನೆ. ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಆರೋಗ್ಯಪೂರ್ಣವಾದ ಈ ಚಿಕ್ಕಿಯನ್ನು ಶುದ್ಧತೆಯಲ್ಲಿ ನಾವು ಮನೆಯಲ್ಲೇ ಮಾಡಿ ತಿಂದರೆ ಅಥವಾ ಮಕ್ಕಳಿಗೆ ಕೊಟ್ಟರೆ ಅದರಲ್ಲಿರುವ ಖುಷಿಯೇ ಬೇರೆ. ಆದ ಕಾರಣ ನೀವು ಮಾಡಿ ನಿಮ್ಮ ಅನುಭವವನ್ನು ನಮಗೆ ತಿಳಿಸಿ.